ಮೀಟರ್ ಬಡ್ಡಿ ದಂಧೆ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಮೀಟರ್ ಬಡ್ಡಿ ದಂಧೆ ಇದೆಯಲ್ಲ, ಇದಕ್ಕೆ ಕಡಿವಾಣ ಯಾವಾಗ? ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಯಾವುದೂ ಪ್ರೊಸೀಜರ್ಗಳು ಮೇಂಟೈನ್ ಆಗಲ್ಲ. ಎಲ್ಲವೂ ಕೂಡ ಬ್ಲಾಕ್ ಮನಿನಲ್ಲಿ ನಡೆಯುವಂತ ದಂಧೆ. ಈ ದಂಧೆಯನ್ನ ನಡೆಸ್ತಾ ಇರುವಂತದ್ದು ದೊಡ್ಡ ದೊಡ್ಡ ರೌಡಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರಕ್ಕೆ ಆಗುತ್ತಾ? ಮೈಕ್ರೋ ಫೈನಾನ್ಸ್. ಈ ಮೈಕ್ರೋ ಫೈನಾನ್ಸ್ನ ಹಣದ ದಾಹ, ಬಡ್ಡಿಯ ದುರಾಸೆಯಿಂದ ಅದೆಷ್ಟೋ ಜನ ತಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ, ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ. ಅಷ್ಟೇ ಯಾಕ್ರಿ, ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡಿರುವಂತಹ ಘಟನೆಗಳನ್ನ ಇತ್ತೀಚೆಗೆ ನೋಡ್ತಾ ಇದ್ದೀರಾ. ಇದು ಸಾಕಷ್ಟು ವರ್ಷಗಳಿಂದಲೂ ನಡೀತಾ ಇತ್ತು. ಯಾವುದೇ ಒಂದಕ್ಕೆ ಅದು ಮಾಧ್ಯಮಗಳಲ್ಲಿ ಹೈಪ್ ಆದಾಗ ಅಥವಾ ಅದಕ್ಕೆ ಸರ್ಕಾರಗಳು ಪ್ರವೇಶ ಮಾಡಿದಾಗ ದೊಡ್ಡ ಸುದ್ದಿ ಆಗುತ್ತೆ. ಈಗಲೇ ಬೆಳಕಿಗೆ ಬಂತೇನೋ ಅಂತ ಅನ್ಸುತ್ತೆ. ಒಳ್ಳೆಯದು, ಸರ್ಕಾರ ಈಗ ಕಡಿವಾಣ ಹಾಕಕ್ಕೆ ಅಂತ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಪೊಲೀಸರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸಂಘಟನೆಗಳವರು ಹೋಗಿ ಯಾರಿಗೆ ಈ ರೀತಿಯಾಗಿ ತೊಂದರೆಗಳಾಗ್ತಿದೆಯಲ್ಲ ಅವರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡ್ತಿದ್ದಾರೆ. ಸಂತೋಷ. ಆದರೆ ಇದಕ್ಕಿನ್ನ ದೊಡ್ಡ ದಂಧೆ ನಡೆಸ್ತಾ ಇರುವಂಥದ್ದು ಅಂತಂದ್ರೆ, ಅದರಲ್ಲೂ ಕೂಡ ಈ ದಂಧೆಯನ್ನ ನಡೆಸ್ತಾ ಇರುವಂಥದ್ದು ದೊಡ್ಡ ದೊಡ್ಡ ರೌಡಿಗಳು, ರಾಜಕಾರಣಿಗಳ ಬೆಂಬಲ ಇರುವಂತಹ ವ್ಯಕ್ತಿಗಳು. ಇದರಲ್ಲಿ ನೇರವಾಗಿ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅದುವೇ ಮೀಟರ್ ಬಡ್ಡಿ ದಂಧೆ. ನಿಮಗೆ ಗೊತ್ತಿಲ್ಲ, ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ತಮ್ಮ ದುಡ್ಡನ್ನ ಈ ದಂಧೆ ಮಾಡೋರ ಮೂಲಕ ಬಜಾರಿಗೆ ಬಿಟ್ಟು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಎಷ್ಟೋ ಜನ ರಾಜಕಾರಣಿಗಳು ಈ ದಂಧೆಯನ್ನು ನಡೆಸುವಂತಹ ಯಾರು ರೌಡಿಗಳಿದ್ದಾರೆ, ಯಾರು ವ್ಯಕ್ತಿಗಳಿದಲ್ಲ, ಅವರ ಮೂಲಕ ತಮ್ಮ ಹಣವನ್ನ ಬಜಾರ್ಗೆ, ಮಾರ್ಕೆಟ್ಗೆ ಬಿಟ್ಟು ದಿನಲೆಕ್ಕದಲ್ಲಿ ಲಕ್ಷಗಟ್ಟಲೆ ಹಣವನ್ನ ಬಡ್ಡಿಯ ರೂಪದಲ್ಲಿ ಗಳಿಸ್ತಾ ಇದ್ದಾರೆ. ಇದು ಯಾರ ಗಮನಕ್ಕೂ ಇಲ್ವಾ? ಖಂಡಿತ ಎಲ್ಲರ ಗಮನಕ್ಕೂ ಇದೆ. ಯಾಕಂದ್ರೆ ಈ ಒಂದು ದಂಧೆಯಲ್ಲಿ ರೌಡಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಇಲಾಖೆಯ ಆಫೀಸರ್ಸ್ಗಳಿದ್ದಾರೆ, ರಿಯಲ್ ಎಸ್ಟೇಟ್ ಅವ್ರು ಎಲ್ಲರೂ ಕೂಡ ಇದ್ದಾರೆ. ಯಾರ ಮೂಲಕ ಅವ್ರು ಮಾಡಿದ್ರೆ ನಮಗೆ ದುಡ್ಡು. ಎಕ್ಸಾಂಪಲ್, ನಾನೊಬ್ಬ ಪೊಲೀಸ್ ಅಧಿಕಾರಿ, ನಾನೊಬ್ಬ ರಾಜಕಾರಣಿ, ನಾನು ಅಫಿಷಿಯಲ್ ಆಗಿ ಮಾಡಕ್ ಬರಲ್ಲ. ಅದು ಮಾಡ್ತಾ ಇರುವಂಥ ಒಂದು ಟೀಮ್ ಇರುತ್ತೆ, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ರೌಡಿಗಳೇನೆ. ಅವರ ಮೂಲಕ ಬಜಾರ್ಗೆ ಒಂದು 10 ಲಕ್ಷ ಬಿಡ್ತೀನಿ, ತಿಂಗಳಿಗೆ ನನಗೆ ಒಂದು 15% ಕೊಡು ಅಥವಾ 10% ಕೊಡು, ನೀನು ಎಷ್ಟು ಕಾರು ಮಾಡ್ಕೊ, ನಾನು ಇದು ಕಡಿಮೆ ಹೇಳ್ತಾ ಇರೋದು. ಅದನ್ನು ತೆಗೆದುಕೊಂಡು ಹೋಗೋದಂಥ ವ್ಯಕ್ತಿ ಬಜಾರಲ್ಲಿ ಬಿಡ್ತಾನೆ. ಬಜಾರಲ್ಲಿ ಬಿಟ್ಟು ಅವನು ತಿಂದು ಸಿಂಹಪಾಲನ್ನ ಯಾರು ದುಡ್ಡನ್ನು ಕೊಟ್ಟಿರ್ತಾರಲ್ಲ ಅವ್ರು ಕೊಡ್ತಾರೆ. ಅವರಿಗೆ ಆಶೀರ್ವಾದ ಅಂದರೆ ಬ್ಯಾಕ್ ಸಪೋರ್ಟ್. ನಾಳೆ ಅವನೇನಾದ್ರು ಕೊಡ್ಲಿಲ್ಲ, ನಾಳೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ, ಅವ್ನು ಮೀಟ್ರು ಬಡ್ಡಿ ದಂಧೆ ಮಾಡ್ತಾ ಇದ್ದಾನೆ, ನಾನು ಕಿರುಕುಳ ಕೊಡ್ತಾವನೆ ಅಂದ್ರೂ ಕೂಡ ಕ್ರಮ ಕೈಗೊಳ್ಬೇಕಾದಂಥವ್ರು ಯಾರು? ಪೊಲೀಸರು, ಸರ್ಕಾರ ಅಂದ್ರೆ ಯಾರು? ರಾಜಕಾರಣಿಗಳು. ಆಗುತ್ತಾ? ಆಗಲ್ಲ. ಇದೇ ಒಂದು ಧೈರ್ಯದ ಮೇಲೆ ಈ ಮೀಟರ್ ಬಡ್ಡಿ ದಂಧೆ ನಡೀತಾ ಇರುವಂಥದ್ದು. ನೀವು ಎಕ್ಸಾಂಪಲ್ ಜಸ್ಟ್ ಮಾರ್ಕೆಟ್ಗೆ ಹೋಗಿ, KR ಮಾರ್ಕೆಟ್ಗೋ ಯಶವಂತಪುರ ಮಾರ್ಕೆಟ್ಗೋ ಹೋಗಿ, ಅಲ್ಲಿ ಇದರ ಕರಾಳ ಮುಖವನ್ನ ನೀವು ಯಾರ ಹತ್ರ ಸುಮ್ಮನೆ ಕೇಳಿ, ಅವ್ರು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿ. ಎಕ್ಸಾಂಪಲ್, ನಾನೊಬ್ಬ ತಳ್ಳಗಾಡಿನಲ್ಲಿ ತರಕಾರಿ ಮಾಡ್ತೀನಿ, ನನಗೆ ಐಟಮ್ ಹಾಕಕ್ಕೆ ದುಡ್ಡು ಬೇಕು. ನಾನು ಹೋಗಿ ಅವ್ರ ಹತ್ರ 1,000 ರೂಪಾಯಿ ತೆಗೆದುಕೊಂಡ್ರೆ ಅವರು 100 ರೂಪಾಯಿ ಕಟ್ ಮಾಡಿಕೊಂಡು 900 ರೂಪಾಯಿ, ಅಥವಾ 150 ರೂಪಾಯಿ ಕಟ್ ಮಾಡ್ಕೊಂಡು 850 ರೂಪಾಯಿ, ಅಥವಾ 200 ರೂಪಾಯಿ ಕಟ್ ಮಾಡ್ಕೊಂಡು 800 ರೂಪಾಯಿ ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ವ್ಯಾಪಾರ ಎಲ್ಲ ಮಾಡಿ, ಐಟಮ್ ಎಲ್ಲ ಖಾಲಿ ಮಾಡಿ, ನನ್ನ ದುಡ್ಡು ಬಂದ ಮೇಲೆ ಆ ವ್ಯಕ್ತಿಗೆ 1000 ರೂಪಾಯಿ ಕೊಡಬೇಕು. ಅಲ್ಲಿಗೆ 1000 ರೂಪಾಯಿಗೆ ಮಿನಿಮಮ್ 100 ರೂಪಾಯಿ ಬಡ್ಡಿ, ಅಂದರೆ 10% ಬಡ್ಡಿ ಆಯಿತು. ಇಲ್ಲ ಅಂದರೆ ಕೆಲವು ಕಡೆ 15% ಇದೆ, 20% ಇದೆ. ಇನ್ ಕೇಸ್ ಅವನೇನಾದ್ರು ಕೊಡಲಿಲ್ಲ ಅಂತಂದರೆ ನಾಳೆ ಅವನ ಅಂಗಡಿನೂ ಇರಲ್ಲ, ಅವನ ಅಂಗಡಿ ಇಕ್ಕಕ್ಕೆ ಬಿಡೋದು ಇಲ್ಲ. ಈ ರೀತಿಯಾದ, ಇದು ನಾನು ಬರೀ ಕಡಿಮೆ ಅಮೌಂಟ್ ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ
ನಡೀತಾ ಇರುವಂತ ಈ ಮೀಟರ್ ಬಡ್ಡಿ ದಂಧೆ ಇದೆಯಲ್ಲ, ಇದಕ್ಕೆ ಕಡಿವಾಣ ಯಾವಾಗ? ಮೈಕ್ರೋ ಫೈನಾನ್ಸ್ಗಳಾದರೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ಲೀಗಲ್ ಪ್ರೊಸೀಜರನ್ನು ಮೇಂಟೈನ್ ಮಾಡಿ, ಬಡ್ಡಿಯಲ್ಲಿ ಜಾಸ್ತಿ ತಿನ್ಬೋದು ಅವರು, ಆದರೆ ಒಂದಷ್ಟು ಲೀಗಲ್ ಪ್ರೊಸೀಜರ್ಗಳನ್ನ ಮೇಂಟೈನ್ ಮಾಡಿ ಒಂದಷ್ಟು ಟ್ಯಾಕ್ಸ್ಗಳೆಲ್ಲವೂ ಕೂಡ ಸರ್ಕಾರಕ್ಕೆ ಹೋಗುವಂಥ ರೀತಿಯಲ್ಲಿ ಮಾಡ್ತಾರೆ. ನಾಳೆ ಅಲ್ಲೇನೋ ಸಮಸ್ಯೆ ಆದರೂ ಕೂಡ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂಥ ಒಂದು ಅವಕಾಶಗಳಿದೆ. ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಯಾವುದೂ ಪ್ರೊಸೀಜರ್ಗಳು ಮೇಂಟೈನ್ ಆಗಲ್ಲ, ಯಾವ ಡಾಕ್ಯುಮೆಂಟ್ಗಳು ತಗೊಳಲ್ಲ, ಇಲ್ಲಿಗಲ್ ಡಾಕ್ಯುಮೆಂಟ್ಗಳು ಬೇಕಾದ್ರೆ ತೆಗೆದುಕೊಳ್ತಾರೆ ಅಷ್ಟೇ. ಇದರಲ್ಲಿ ಯಾವುದೇ GST ಕಟ್ಟಾಗಲ್ಲ, ಯಾವುದೇ ಟ್ಯಾಕ್ಸ್ ಇರಲ್ಲ, ಎಲ್ಲವೂ ಕೂಡ ಬ್ಲಾಕ್ ಮನಿನಲ್ಲಿ ನಡೆಯುವಂಥ ದಂಧೆ. ಈ ಫೈನಾನ್ಸ್ ಕಂಪ್ನಿಲಾದ್ರು ವೈಟಲ್ಲಿ ನಡೆಯುತ್ತೆ ಟ್ರಾನ್ಸಾಕ್ಷನ್ಗಳು. ಇದು ಕಂಪ್ಲೀಟ್ ಆಗಿ ಹವಾಲಾ ದಂಧೆಯ ಹಣ. ಇದು ಅಕ್ರಮವಾಗಿ ದುಡಿದಿರುವಂಥ, ಅಕ್ರಮವಾಗಿ ಗಳಿಸಿರುವಂಥ ಹಣದಲ್ಲಿ ನಡೆಯುವಂಥ ದಂಧೆ. ಇದು ಸಾವಿರಾರು ಕೋಟಿ ರೂಪಾಯಲ್ಲಿ ವ್ಯವಹಾರಗಳು ನಡೆಯುತ್ತೆ. ಆದರೆ ಇದನ್ನ ಪ್ರಶ್ನೆ ಮಾಡುವಂಥದ್ದು ಯಾರೂ ಮಾಡ್ತಾ ಇಲ್ಲ. ಯಾಕೆಂದರೆ ಪೊಲೀಸರು ಶಾಮೀಲಿದ್ದಾರೆ, ರಾಜಕಾರಣಿಗಳು ಶಾಮೀಲಿದ್ದಾರೆ, ರೌಡಿಗಳೇ ನಡೆಸುವಂಥದ್ದು. ಕಲೆಕ್ಟ್ ಮಾಡೋರು ಯಾರು ಒಬ್ಬ ದೊಡ್ಡ ರೌಡಿ ಇರ್ತಾರಲ್ಲ, ಅವನ ಪಟಾಲಂ ಇರುತ್ತೆ, ಅವ್ರ ಕಡೆ ಹುಡುಗರುಗಳು ಹೋಗಿ ಕಲೆಕ್ಟ್ ಮಾಡ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ಹಿಗ್ಗಾ ಮುಗ್ಗ ನಾಯಿ ಹೊಡೆದಂಗೆ ಹೊಡಿತಾರೆ ಅವ್ರಿಗೆ. ಆ ಕಂಪ್ಲೇಂಟು ಆಗಲ್ಲ, ಯಾಕಂದರೆ ಪೊಲೀಸವ್ರದ್ದು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಅದರಲ್ಲಿ. ಹೀಗಾಗಿ ಸರ್ಕಾರ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಆ್ಯಕ್ಷನನ್ನು ತೆಗೆದುಕೊಂಡು ಒಂದಷ್ಟು ಕಾನೂನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆಯಲ್ಲ, ಅಷ್ಟೇ ಗಂಭೀರವಾಗಿ ಈ ಒಂದು ಮೀಟರ್ ಬಡ್ಡಿ ದಂಧೆ ಇದು ದಿನ ಲೆಕ್ಕದಲ್ಲಿದೆ, ವಾರ ಲೆಕ್ಕದಲ್ಲಿದೆ, ಗಂಟೆ ಲೆಕ್ಕದಲ್ಲಿದೆ, ತಿಂಗಳು ಲೆಕ್ಕದಲ್ಲಿದೆ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಪೊಲೀಸರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಯಾರೆಲ್ಲ ಅಧಿಕಾರಿಗಳ ಹೆಸರಲ್ಲಿ, ಅಧಿಕಾರಿಗಳ ದುಡ್ಡಿನಿಂದ ಈ ದಂಧೆ ನಡೀತಾ ಇದೆ, ಯಾರೆಲ್ಲ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಕೈಲಾಗತ್ತಾ? ಜನ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಜನ ಧ್ವನಿ ಎತ್ತಬೇಕು. ಮಾಧ್ಯಮಗಳ ಮುಂದೆ ಇಲ್ಲಿ ಹೇಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳ ಬಗ್ಗೆ ದೂರು ಕೊಡ್ತಾರೆ, ಆ ರೀತಿಯಾಗಿ ಅಟ್ಲೀಸ್ಟ್ ಮಾಧ್ಯಮಗಳ ಮುಂದೆ ಆದರೂ ಕೂಡ ಬಂದು ಮಾತನಾಡುವಂಥ ಧೈರ್ಯವನ್ನು ಬೆಳೆಸ್ಕೊಬೇಕು. ಈ ವಿಚಾರದಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಕಡಿವಾಣವನ್ನು ಹಾಕುತ್ತೆ, ಇದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ? ಮೈಕ್ರೋ ಫೈನಾನ್ಸ್ ವೆಲ್ ಆ್ಯಂಡ್ ಗುಡ್ ಮಾಡ್ತಾ ಇದ್ದೀರಾ, ಸಂತೋಷ, ತುಂಬ ಸಂತೋಷ. ಅಷ್ಟೇ ಸ್ಟ್ರಿಕ್ಟ್ ಆಗಿ, ಅಷ್ಟೇ ಖಡಕ್ ಆಗಿ ಈ ಮೀಟರ್ ಬಡ್ಡಿ ದಂಧೆಕೋರರಿದ್ದಾರಲ್ಲ, ಇವರ ಎಡೆಮುರಿಯನ್ನು ಕಟ್ಟಬೇಕು. ದುಡ್ಡು ತಿನ್ನಲಿ ಅಥವಾ ನ್ಯಾಯಯುತವಾದಂಥ ಬಡ್ಡಿಯನ್ನು ತೆಗೆದುಕೊಳ್ಳಿ. ಇನ್ನು ಕೆಲವರು ಬಡ್ಡಿ ವ್ಯವಹಾರವನ್ನು ಕೋಟಿಗಟ್ಟಲೆ ನಡೆಸ್ತಾರೆ. ಯಾವುದೇ ರೀತಿಯಾದಂಥ ಲೈಸೆನ್ಸನ್ನು ತೆಗೆದುಕೊಂಡೇ ಫೈನಾನ್ಸ್ ಹೆಸರಿನಲ್ಲಿ ನಡೆಸ್ತಾರೆ. ಇದು ಕೂಡ ಅಷ್ಟೇ. ಆ ಫೈನಾನ್ಸ್ ತಗೊಂಡವನು ಕೊಟ್ಟೋನ್ ಮನೆ ಉದ್ಧಾರ, ಈಸ್ಕೊಂಡೋನ್ ಮನೆ ಹಾಳು. ಹೀಗಾಗಿ ಈ ಫೈನಾನ್ಸ್ ವ್ಯವಹಾರಗಳಿದೆ, ಇಲ್ಲೀಗಲ್ ಆಗಿ ಮಾಡ್ತಾ ಇರುವಂಥ ಫೈನಾನ್ಸ್ ವ್ಯವಹಾರಗಳು, ರೌಡಿಗಳನ್ನ ಮುಂದೆ ಇಟ್ಕೊಂಡು, ಪಟಾಲಂಗಳನ್ನ ಮುಂದೆ ಇಟ್ಕೊಂಡು ಮಾಡ್ತಾ ಇರುವಂತಹ ರಾಜಕಾರಣಿಗಳು, ಅಧಿಕಾರಿಗಳು, ಪೊಲೀಸ್ ಇಲಾಖೆನವ್ರು ಮಾಡ್ತಾ ಇರುವಂಥ ಮೀಟರ್ ಬಡ್ಡಿ ದಂಧೆ, ಇದಕ್ಕೂ ಕಡಿವಾಣ ಹಾಕುವಂತಹ ಮನಸ್ಸನ್ನ, ಧೈರ್ಯವನ್ನ, ತಾಕತ್ತನ್ನ ಸರ್ಕಾರ ಮಾಡಲಿ. ಈ ಬಡ್ಡಿ ದಂಧೆಕೋರರಿಂದ ಯಾರೆಲ್ಲ ಬಡ್ಡಿಯನ್ನು ಕಟ್ಟಿ 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 ಮನೆ ಮಕ್ಕಳು ಎಲ್ಲ ಆಸ್ತಿ ಗೀಸ್ತಿ ಹಾಳು ಮಾಡ್ಕೊಂಡಿದ್ರಲ್ಲ, ಅವರು ಅದರಲ್ಲಿ ಎಷ್ಟೋ ಜನ ಸತ್ಯ ಹೋಗೋರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬದುಕಿದ್ದು ದಿನ ಸಾಯೋವಂಥ ರೀತಿಯಲ್ಲಿ ಆಗಿದೆಯಲ್ಲ, ಬಡ್ಡಿ ಕಟ್ಟಕ್ಕಾಗದೆ ಅಂಥವ್ರ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಅವರೇ, ಈಗಲಾದರೂ ಒಂಚೂರು ಗಮನ ಹರಿಸಿ. ನಮಸ್ಕಾರ.